ಇನ್ನು ಬೆಳಗಾವಿಯಲ್ಲೂ ಕೂಡ ಇದೇ ರೀತಿ ಟೀಮ್ ಇಂಡಿಯಾ ಗೆದ್ದು ಬರಬೇಕು ಅಂತ ವಿಶೇಷ ಪೂಜೆ, ಗಣೇಶನಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ಇವತ್ತು ಮೋದಿ ಸ್ಟೇಡಿಯಂನಲ್ಲಿ T20 ಫೈನಲ್ ಮ್ಯಾಚ್. ಟೀಮ್ ಇಂಡಿಯಾ ಗೆಲುವಿಗೆ ಬೆಳಗಾವಿಯಲ್ಲೂ ಕೂಡ ಪೂಜೆಯನ್ನು ಮಾಡಲಾಗಿದೆ. ಟೀಮ್ ಇಂಡಿಯಾ ಗೆಲುವಿಗೆ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಕರವೇ ನೇತೃತ್ವದಲ್ಲಿ, ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಭಾರತದ T20 ಫೈನಲ್ ವಿಶ್ವಕಪ್ನ ಫೈನಲ್ ಪಂದ್ಯ ಇವತ್ತು ಇಡೀ ಭಾರತೀಯ ಚಿತ್ತ ಒಂದು ಕಡೆ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಭಾರಿ ರೋಚಕ ಸೆಣಸಾಟದ ಆಟಗಳ ಜೊತೆ ಇವತ್ತು ಭಾರತ ತಂಡ ಫೈನಲ್ ಪ್ರವೇಶಿಸಿದೆ. ಹಾಗಾಗಿ ಈ ಫೈನಲ್ ಪ್ರವೇಶವನ್ನು ಕಪ್ಪನ್ನು ನಮ್ದಾಗಿಸ್ಕೊಳ್ಬೇಕು, ಭಾರತೀಯರಾಗಿರಿಸ್ಕೊಳ್ಬೇಕು ಅಂತ ಹೇಳಿ ನಾವಿವತ್ತು ರಾಜ್ಯದ ದೇಶದ ಜನತೆ ಪರವಾಗಿ ವಿಘ್ನೇಶ್ವರ ಗಣಪತಿಗೆ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡೋದ್ರ ಮುಖ್ಯವಾಗಿ ನಾವು ಈ ತಂಡಕ್ಕೆ, ಈ ಆಟಗಾರರಿಗೆ ಯಾವುದೂ ವಿಘ್ನಗಳು ಬರಬಾರ್ದು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಏನು ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದ ತಂಡ ಭಾರಿ ಬಲಿಷ್ಠವಾಗಿದೆ. ಸತತ ಪ್ರಯತ್ನದೊಂದಿಗೆ ಅಂತಿಮ ಫೈನಲ್ ಪಂದ್ಯವನ್ನು ಕೂಡ ಪ್ರವೇಶಿಸಿದೆ. ಹಾಗಾಗಿ 2024ಕ್ಕೂ ಕೂಡ ಈ ಒಂದು ಕಪ್ ನಮ್ದಾಗಿತ್ತು. ಅದೇ ಸತತವಾಗಿ ಎರಡನೇ ಬಾರಿ ಕೂಡ 2026 ಕಪ್ನೂ ಕೂಡ ಭಾರತದ ಪರವಾಗಿ ಆಗಬೇಕು ಅಂತ ಹೇಳಿ ನಮ್ಮ ಭಾರತೀಯರಿಗೆ ವಿಶೇಷ ದಿನ ಮತ್ತು ಸಂಭ್ರಮ ದಿನ. ಯಾಕಂತಂದ್ರೆ ಇವತ್ತು ಏನು ಮ್ಯಾಚ್ ನಡೀತಿದೆ, ಈ ಮ್ಯಾಚಿಗೆ ಭಾಳಷ್ಟು ಯುವ ಶಕ್ತಿಗಳು ಆ ಟೀಮದಲ್ಲಿ ಇರೋದ್ರಿಂದ ಆ ಟೀಮ್ ಬಲಿಷ್ಠವಾಗಿ ಆಟವನ್ನು ಆಡಿ ಗೆದ್ದು ನಮ್ಮ ಭಾರತಕ್ಕೆ ಕಪ್ ತಂದುಕೊಡುತ್ತಾರೆ ಅನ್ನೋದು ವಿಶ್ವಾಸದಿಂದ ಇವತ್ತು ನಾವು ಮಹಾಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಗೆದ್ದು ಭಾರತ ಅಂತೇಳಿ ಭಾರತೀಯರ ಪರವಾಗಿ ಮತ್ತು ಕನ್ನಡಿಗರ ಪರವಾಗಿ ವಿಶೇಷ ಪೂಜೆಯನ್ನು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಗೆದ್ದು ಇಂಡಿಯಾ ಅಂತೇಳಿ ನಾವು ಆಶಿಸ್ತೀವಿ.